ಸಮಸ್ತ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು. ಇವತ್ತು ಭಾರತಕ್ಕೆ ಕಪ್ಪು ಚುಕ್ಕಿಯಾಗಿ ಉಳಿದಿರುವಂತಹ ಒಂದು ಕಳಂಕ ತಂದು ಕೊಟ್ಟಿರುವ ಒಂದು ಘಟನೆಯ ಬಗ್ಗೆ ನಿಮ್ಮ ಮುಂದೆ ಬಿಚ್ಚಿಡಕ್ ಬಂದಿದ್ದೀನಿ. ಅದು ಯಾವ ರೀತಿ ನಡೀತು, ಆ ಹೀನ ಕೃತ್ಯಕ್ಕೆ ಯಾರು ಕಾರಣರಾದ್ರು, 32 ವರ್ಷಗಳ ನಂತರ ನ್ಯಾಯ ಸಿಕ್ಕಿದ್ದು ಹೇಗೆ, ಯಾವ ರೀತಿ ಘಟನೆಗಳಲ್ಲಿ ನಡೀತು, ಅಮಾಯಕ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಯ್ತು ಅನ್ನೋದನ್ನ ಬಿಚ್ಚಿಡಕ್ಕೆ ನಾನು ಬಂದಿದ್ದೀನಿ. ಇದು ಯಾವನ್ಗೆ ಅನ್ವಯಿಸಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಇದು ಯಾವ ಧರ್ಮಕ್ಕೆ ಅನ್ವಯಿಸಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇದು ನಡೆದಿರೋ ಅಂತ ನೈಜ ಘಟನೆ. ನಾನು ಇದನ್ನ ನಿಮ್ ಮುಂದೆ ಬಿಡಕ್ ಬಂದಿದ್ದೀನಿ. ಇದ್ರ ಮುಂದೆ ನಿಮ್ ವಿಷಯನ ತಿಳಿಸ್ಕೊಟ್ಟೆ ಕೊಡ್ತೀನಿ. 2023 ಜನವರಿ 7ನೇ ತಾರೀಕು ಯುವರಾಜ್ ಫೋರ್ಟ್ ರೆಸಾರ್ಟ್ ಪುಷ್ಕರ್ನಲ್ಲಿ ಇರ್ತಕ್ಕಂತಹ ಒಂದು ರೆಸಾರ್ಟ್ನಲ್ಲಿ ಅಲ್ಲಿರ್ತಕ್ಕಂತಹ ಮಾಜಿ ಕೌನ್ಸಿಲರ್ ಆದಂತಹ ಸವಾಯ್ ಸಿಂಗ್ ಅವರ ಫ್ರೆಂಡ್ಸ್ ಜೊತೆಗೆ ಟೀ ಕುಡಿಯೋಕ್ಕೆ ಅಂದ್ಬಿಟ್ಟು ರೆಸಾರ್ಟ್ ಹತ್ರ ನಿಲ್ಲಿಸ್ತಾರೆ. ಆ ರೆಸಾರ್ಟ್ ಹತ್ರ ಟೀ ಕುಡಿಯೋಕ್ಕೆ ಅಂತ ನಿಲ್ಲಿಸಿದಾಗ ನೆಕ್ಸ್ಟು ಅಲ್ಲಿಗೆ ಒಂದಿಬ್ಬರು ಗಾಡೀಲಿ ಬರ್ತಾರೆ. ಅವರು ಗನ್ಗಳಿಟ್ಕೊಂಡಿರ್ತಾರೆ. ಬಂದು ಏಕಾಏಕಿ ಬಂದಿದ ತಕ್ಷಣ ಸವಾಯ್ ಸಿಂಗ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಯಾಕೆ ಅವ್ರು ಶೂಟ್ ಮಾಡಿದ್ರು? ಇದಾದಮೇಲೆ ಪೊಲೀಸ್ ತನಿಖೆ ಸ್ಟಾರ್ಟ್ ಆಗುತ್ತೆ. ಪೊಲೀಸ್ ತನಿಖೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ದಿನದ ನಂತರ ಅವರು ಅರೆಸ್ಟ್ ಆಗ್ತಾರೆ. ಇಬ್ಬರು ಅರೆಸ್ಟ್ ಆದ ನಂತರ ಅವ್ರ ಮುಖದಲ್ಲಿ ಏನೋ ಒಂಥರ ಮಂದಹಾಸ ಇರುತ್ತೆ, ಏನೋ ಒಂದು ತೃಪ್ತಿ ಇರುತ್ತೆ. ನಾನು ಇದನ್ನು ಮಾಡಿದ್ದೀನಿ, ನಾನು ಸಾಧಿಸಿದೆ ಇದನ್ನ ಅನ್ನೋ ಒಂದು ಮನಃಶಾಂತಿ, ಒಂದು ತೃಪ್ತಿ ಇರುತ್ತೆ ಅವರಲ್ಲಿ. ಈ ತೃಪ್ತಿ ಏನಾಯಿತು, ಅವ್ರ ಖುಷಿ ಏನಾಯಿತು, ಈ ಪಬ್ಲಿಕ್ಕಲ್ಲಿ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸ್ತು. ಯಾಕೆ ಇವರು ಹಿಂಗೆ ಸಾಯಿಸ್ಬಿಟ್ಟು ಇವರು ಇಷ್ಟೊಂದು ಖುಷಿಯಾಗಿದ್ದಾರಲ್ಲ ಅಂತ. ಆ ಇಬ್ಬರು ವ್ಯಕ್ತಿಗಳು ಸೂರ್ಯ ಪ್ರತಾಪ್ ಸಿಂಗ್ ಮತ್ತು ಧರ್ಮ ಪ್ರತಾಪ್ ಸಿಂಗ್, ಅವರಿಬ್ಬರನ್ನ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಅದಾದಮೇಲೆ ಜನಗಳಲ್ಲಿ ಹುಟ್ಟಿದಂತಹ ಕ್ಯೂರಿಯಾಸಿಟಿಯಿಂದ ಓಪನ್ ಆಗಿದ್ದೆ 1992ನ ಅಜ್ಮರ್ ದರ್ಗಾ ಕೇಸ್ ರಿಓಪನ್ ಆಗುತ್ತೆ. ಇದು ಅಜ್ಮರ್ನ ಬ್ಲ್ಯಾಕ್ ಮೇಲ್ ಸ್ಕ್ಯಾಂಡಲ್ ಅಲ್ಲ, ಸ್ಕ್ಯಾಂಡಲ್. ಕತೆ ಶುರುವಾಗೋದು ಅಜ್ಮರ್ನ ಸೋಫಿಯಾ ಸೆಕೆಂಡರಿ ಸ್ಕೂಲಿಂದ. ಅಲ್ಲಿರ್ತಕ್ಕಂತಹ 8th ಸ್ಟ್ಯಾಂಡರ್ಡ್ ಒಂದು ಹುಡುಗಿ ಆಚೆ ಕಡೆ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಜೊತೆ, ಫಾರೂಕ್ ಚಿಸ್ಟಿ ಎಂಬ ಯುವಕನ ಜೊತೆಗೆ ಪರಿಚಯ ಬೆಳೆಯುತ್ತೆ. ಆ ಪರಿಚಯ ದಿನೇ ದಿನ ಫ್ರೆಂಡ್ಶಿಪ್ ಆಗಿ ಕನ್ವರ್ಟ್ ಆಗುತ್ತೆ. ಫ್ರೆಂಡ್ಶಿಪ್ಪಿಂದ ಲವ್ ರಿಲೇಷನ್ಶಿಪ್ ಕನ್ವರ್ಟ್ ಆಗುತ್ತೆ. ಹೀಗೆ ಒಂದು ದಿನ ಇಬ್ಬರು ಜೊತೆಗೆ ಯಾವಾಗಲೂ ಪ್ರತಿದಿನ ಮೀಟ್ ಮಾಡ್ತಾ ಇರ್ತಾರೆ. ಆಮೇಲೆ ಒಂದು ದಿನ ಆ ಹುಡುಗ ಫಾರೂಕ್ ಚಿಸ್ಟಿ ಅನ್ನೋನು ನಮ್ಮ ಫಾರ್ಮ್ ಹೌಸ್ಗೆ ಬಾ ಅಂತ ಕರೀತಾನೆ. ಸರಿ ಆಯಿತು ಅಂದ್ಬಿಟ್ಟು ಇವಳು ಆ ಫ್ರೆಂಡ್ಗೆ, ಅವ್ರ ಫ್ಯಾಮಿಲೀಸ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಅವನ ಫಾರ್ಮ್ ಹೌಸ್ಗೆ ಹೋಗ್ತಾಳೆ. ಆ ಫಾರ್ಮ್ ಹೌಸ್ಗೆ ಹೋದ್ಮೇಲೆ ಫಾರೂಕ್ ಚಿಸ್ಟಿ ಹಿಂಗೆ ಮಾತಾಡ್ತಾ ಇಬ್ರು ಕುತ್ಕೊಂಡು ನಾವು ಯಾಕೆ ಸಂಬಂಧವಾಗಿ ಬದಲಾಯಿಸ್ಕೋಬಾರ್ದು ಅಂತ ಕೇಳ್ತಾನೆ. ಅವಳು ಅವನ ಮೇಲೆ ಇದ್ದಕ್ಕಂಥ ನಂಬಿಕೆಯಿಂದ ಸರಿ ಓಕೆ ಅಂತ ಒಪ್ಕೊತಾಳೆ. ಒಪ್ಕೊಂಡಾದ್ಮೇಲೆ ಫಾರೂಕ್ ಚಿಸ್ಟಿ ಏನು ಮಾಡ್ತಾನೆ, ಅಲ್ಲಿ ಇರ್ತಕ್ಕಂತಹ ಅವ್ರ ಜೊತೆಗೆ ಇರ್ತಕ್ಕಂತಹ ಪ್ರೈವೇಟ್ ಫೋಟೋಸ್ನ ಕ್ಲಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪ್ರೈವೇಟ್ ಫೋಟೋಸ್ನ ಕ್ಲಿಕ್ ಮಾಡಿ ನಂತರ ಅವಳಿಗೆ ಬ್ಲ್ಯಾಕ್ ಮೇಲಿಂಗ್ ಸ್ಟಾರ್ಟ್ ಮಾಡ್ತಾನೆ. ಆ ಹುಡುಗಿ ಈ ಫೋಟೋಸ್ನ ನಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ನೋಡಿದ್ರೆ ಏನಾಗುತ್ತೆ ಅಂತ ಭಯದಲ್ಲಿ ಅವನ ಹತ್ರ ತುಂಬ ಕೇಳ್ಕೊತಾಳೆ, ಪ್ಲೀಸ್ ದಯವಿಟ್ಟು ಇದನ್ನ ಡಿಲೀಟ್ ಮಾಡು, ದಯವಿಟ್ಟು ಇದನ್ನ ಯಾರಿಗೂ ತೋರಿಸ್ಬೇಡ, ಎಲ್ಲೂ ಪಬ್ಲಿಷ್ ಮಾಡಬೇಡ ಅಂತ ಕೇಳ್ಕೊತಾಳೆ. ಆದರೂ ಆ ವ್ಯಕ್ತಿ ಇದಕ್ಕೆ ಒಪ್ಪಲ್ಲ. ಈ ಫೋಟೋಸ್ನ ಇಟ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಆಗದೆ ಅಜ್ಮರ್ನ ಬ್ಲ್ಯಾಕ್ ಮೇಲ್ ಸ್ಕ್ಯಾಂಡಲ್. ಆ ಫೋಟೋಸ್ನ ನಾನು ಯಾರಿಗೂ ತೋರಿಸ್ಬಾರ್ದು ಅಂದರೆ ನೀನು ನಾಳೆಯಿಂದ ಇನ್ನೊಬ್ಬಳನ್ನ ಕರ್ಕೊಂಬರ್ಬೇಕು ಅಂತ ಹೇಳ್ತಾನೆ. ಆ ಹುಡುಗಿ ಸರಿ ಆಯಿತು ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಒಪ್ಕೊತಾಳೆ. ನಾಳೆ ದಿನ ಅದೇ ಫಾರ್ಮ್ ಹೌಸ್ಗೆ ತಿರ್ಗಾ ಅವಳ ಫ್ರೆಂಡ್ನ ಕರ್ಕೊಂಬರ್ತಾಳೆ ಅಲ್ಲಿಗೆ. ಅವಳ ಫ್ರೆಂಡ್ನ ಅಲ್ಲಿ ಕರ್ಕೊಂಬಂದು ತಿರ್ಗಾ ಇದೇ ರೀತಿ ನಡೆಯುತ್ತೆ. ಅವಳ ಫೋಟೋಸ್ನು ಇಟ್ಕೊಂಡು ಇವರು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಇದೇ ರೀತಿ ಬೆಳ್ಕೊಂಡು ಹತ್ರ 250 ಹುಡುಗಿಯರಿಗೆ ಈ ರೀತಿ ಬ್ಲ್ಯಾಕ್ ಮೇಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಯಾರು 11ರಿಂದ 20 ವರ್ಷದ ಹೆಣ್ಣು ಮಕ್ಕಳು, ಅಮಾಯಕ ಹಿಂದೂ ಹೆಣ್ಣು ಮಕ್ಕಳಿಗೆ ತೊಂದರೆಗಳಾಗುತ್ತೆ. ಅವರು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ವಿಷಯನ ಹೇಳ್ಕೊಳ್ಳಲ್ಲ. ಎಲ್ಲಿ ಫೋಟೋಸ್ಗಳನ್ನ ತೋರಿಸ್ತಾರೋ ಅಂದ್ಬಿಟ್ಟು ಅವರು ವಿಷಯನ ಹೇಳ್ಕೊಂಡಿರಲ್ಲ. ಫಾರೂಕ್ ಚಿಸ್ಟಿ ಒಬ್ಬ
ಇದ್ಕೊಂಡು ಈ ಕೃತ್ಯಗಳನ್ನ ಮಾಡ್ತಿದ್ದ. ನಂತರ ಆ ಚೈನ್ ಬೆಳೀತಾ 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 ಅವನ ಫ್ರೆಂಡ್ಸ್ನು ಇನ್ವಾಲ್ವ್ ಮಾಡ್ಕೊಂಡು ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡೋದು, ನೆಕ್ಸ್ಟ್ ಇನ್ನೊಬ್ಬ ಹುಡುಗಿನ ಕರ್ಕೊಂಬರೋದು, ನೆಕ್ಸ್ಟ್ ಬ್ಲ್ಯಾಕ್ ಮೇಲ್ ಮಾಡೋದು, ಇನ್ನೊಬ್ಬಳು ಹುಡುಗಿನ ಕರ್ಕೊಂಬರೋದು. ಇದೇ ರೀತಿ ಈ ಚೈನು 250 ಹುಡುಗಿರಿಗೆ ಮೀರ್ತಾ ಹೋಯ್ತು. 250 ಹುಡುಗಿರಲ್ಲಿ ಯಾರನ್ನು ಮನೇಲಿ ಹೇಳಕ್ ಹೋಗಿಲ್ಲ. ಅದರಲ್ಲೂ ಧೈರ್ಯ ಮಾಡಿ ಕೆಲವು ಹೆಣ್ಣುಮಕ್ಕಳು ಮನೇಲಿ ಹೇಳಿದ್ರು. ಮನೇಲಿ ಹೇಳಿದಾಗ ಫ್ಯಾಮಿಲಿಯವರು ಅವ್ರ ಮರ್ಯಾದೆ ಹಾಳಾಗುತ್ತೆ ಅನ್ನೋದು ಒಂದು ದೃಷ್ಟಿಯಿಂದ ಆ ಕೇಸ್ನ ಕಂಪ್ಲೇಂಟ್ ಕೊಡಕ್ಕೆ ಹೋಗಲಿಲ್ಲ. ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಅಧಿಕಾರಿಗಳಿಗೆ ಈ ಮಾಹಿತಿ ಇತ್ತು ಮುಂಚೆನೆ, ಆವಾಗ ಯಾರು ಆ್ಯಕ್ಷನ್ ತಗೊಳಕ್ಕೆ ಹೋಗಿಲ್ಲ. ಯಾಕಂದರೆ ಆ ವ್ಯಕ್ತಿಗಳು, ಆ ಹುಡುಗರುಗಳು ಒಂದು ದೊಡ್ಡ ಕುಟುಂಬಕ್ಕೆ ಸೇರಿದವರು. ಯಾವುದಾ ಕುಟುಂಬ? ಯಾಕೆ ಇವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ? ಯಾಕೆ ಇವ್ರ ಮೇಲೆ ಯಾರು ಏನೂ ಮಾಡೋಕ್ಕಾಗಲಿಲ್ಲ? ಅದೊಂದು ದೊಡ್ಡ ಕುಟುಂಬ ಆಗಿತ್ತು ಅಜ್ಮರ್ನಲ್ಲಿ. ಚಿಸ್ಟಿ ಫ್ಯಾಮಿಲಿಗೆ ಸೇರಿದಂತಹ ಫೇಮಸ್ ದರ್ಗಾ ಆದಂಥ ಅಜ್ಮರ್ನ ಫೇಮಸ್ ದರ್ಗಾ ಅಜ್ಮರ್ ಶರೀಫ್ ದರ್ಗಾದ ಆಡಳಿತಾಧಿಕಾರಿಗಳಾಗಿದ್ರು ಇವ್ರ ಮಕ್ಕಳು ಇಬ್ಬರು ಅಲ್ಲಿ ಯಾವ ರೀತಿ ಅಂದರೆ ಲೋಕಲ್ ಲೀಡರ್ಸ್ಗಳಾಗ್ಬಿಟ್ಟಿದ್ರು. ಫುಲ್ ಪೊಲಿಟಿಕಲ್ ಪವರಿಂದ ಹಿಡಿದು, ಫೇಮಿಂದ ಹಿಡಿದು, ಮನಿಯಿಂದ ಹಿಡಿದು, ಎಲ್ಲ ಸೋಷಿಯಲ್ ಸ್ಟೇಟಸ್ಸಿಂದ ಹಿಡಿದು ಪ್ರತಿಯೊಂದು ಇತ್ತು ಅವ್ರ ಹತ್ರ. ಇವರಿಬ್ಬರು ಯೂತ್ ಕಾಂಗ್ರೆಸ್ನ ಲೀಡರ್ಸ್ ಆಗಿರ್ತಾರೆ. ಫಾರೂಕ್ ಚಿಸ್ಟಿ ಬಂದ್ಬಿಟ್ಟು ಅಜ್ಮರ್ ಯೂತ್ ಕಾಂಗ್ರೆಸ್ನ ಲೀಡರ್ ಆಗಿರ್ತಾನೆ. ನಫೀಸ್ ಚಿಸ್ಟಿ ಬಂದ್ಬಿಟ್ಟು ಅಜ್ಮರ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಲೀಡರ್ ಆಗಿರ್ತಾನೆ, ವೈಸ್ ಪ್ರೆಸಿಡೆಂಟ್ ಆಗಿರ್ತಾನೆ. ಅವ್ರಗಳ ಪ್ರೆಷರಿಂದ ಕೆಲವು ಹೆಣ್ಮಕ್ಳು ಮುಂದೆ ಬಂದಿರತಕ್ಕಂಥ ಹೆಣ್ಮಕ್ಳು ಕಂಪ್ಲೇಂಟ್ಸ್ ಕೊಡೋಕ್ಕೆ ಅಂತ ಮುಂದೆ ಬಂದಿರ್ತಾರೆ ಫ್ಯಾಮಿಲಿ ಸಪೋರ್ಟಿಂದ. ಅವ್ರಗಳ ಪ್ರೆಷರಿಂದ ಅದನ್ನು ಸ್ಟಾಪ್ ಆಗುತ್ತೆ. ಯಾರು ಮುಂದೆ ಕೇಸ್ ತೊಗೊಳಕ್ಕೆ ಬರಲ್ಲ, ಅಧಿಕಾರಿಗಳು ಕೇಸ್ ತೊಗೊಳಲ್ಲ. ಯಾಕಂದರೆ ಅವರು ಅಷ್ಟು ದೊಡ್ಡ ಮನೆತನಕ್ಕೆ ಸೇರಿದವರಾಗಿರ್ತಾರೆ. ಆ 250 ಹುಡುಗಿರಲ್ಲಿ 6 ಹುಡುಗಿರು ಸೂಸೈಡ್ ಮಾಡ್ಕೊತಾರೆ. 6 ಹುಡುಗಿರು ಸೂಸೈಡ್ ಮಾಡ್ಕೊಂಡಾಗ್ಲೂ ಈ ಕೇಸ್ ಅಷ್ಟು ಸ್ಟ್ರಾಂಗ್ ಆಗಲ್ಲ. ಅವಾಗ ಎಲ್ಲ ಕಡೆ ಎಲ್ಲೂ ಸ್ಪ್ರೆಡ್ ಆಗಲ್ಲ. ಅದು 6 ಹುಡುಗಿರು ಸೂಸೈಡ್ ಮಾಡ್ಕೊಂಡ್ರು, ಇದಕ್ಕೆ ಸೂಸೈಡ್ ಮಾಡ್ಕೊಂಡ್ರಂತೆ ಅಂತ ಎಲ್ಲೂ ಸ್ಪ್ರೆಡ್ ಆಗಲ್ಲ. ಅವಾಗ ಒಂದು ನ್ಯೂಸ್ ರಿಪೋರ್ಟರ್, ಮದನ್ ಸಿಂಗ್ ಅಂತ ಒಬ್ಬ ನ್ಯೂಸ್ ರಿಪೋರ್ಟರ್ ಬರ್ತಾರೆ. ದೈನಿಕ್ ನವಜ್ಯೋತಿ ನ್ಯೂಸ್ ಪೇಪರ್ನ ನ್ಯೂಸ್ ರಿಪೋರ್ಟರ್ ಆಗಿರ್ತಾರೆ. ಅವರು ಇದನ್ನ ನಾನು ಆರ್ಟಿಕಲ್ ಪಬ್ಲಿಷ್ ಮಾಡಲೇಬೇಕು ಅಂತ ಮುಂದೆ ಬರ್ತಾರೆ, ಧೈರ್ಯವಾಗಿ ಮುಂದೆ ಬರ್ತಾರೆ. ಬಟ್ ಅವ್ರಿಗೆ ಎಲ್ಲ ಕಡೆಯಿಂದನೂ ಪ್ರೆಷರ್ ಬರುತ್ತೆ, ಪಬ್ಲಿಷ್ ಮಾಡಕ್ಕೆ ಹೋಗ್ಬೇಡ ಅಂತ. ಬಟ್ ಅವರು ಅವರ ಧೈರ್ಯದಿಂದ ಆ ಆರ್ಟಿಕಲ್ನ ಪಬ್ಲಿಷ್ ಮಾಡ್ತಾರೆ. ಕೆಲವೊಂದು ಹೆಣ್ಣು ಮಕ್ಕಳು ಫೋಟೋ ಜೊತೆಗೆ ಆಗದಂಥ ಘಟನೆ ಜೊತೆಗೆ ಒಂದು ಕ್ಯಾಪ್ಷನ್ ಹಾಕಿ, ಹೆಡ್ಲೈನ್ಸ್ನ ಹಾಕಿ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಮಾಡ್ತಾರೆ. ಅಲ್ಲಿಗೆ ಓಪನ್ ಆಗೋದು ಅಜ್ಮರ್ನ ಸ್ಕ್ಯಾಂಡಲ್. ಮದನ್ ಸಿಂಗ್ ಪಬ್ಲಿಷ್ ಮಾಡಿದಂತಹ ನ್ಯೂಸು ಅಜ್ಮರ್ನಲ್ಲಿ ದಂಗೆ ಸೃಷ್ಟಿ ಮಾಡಿತು. ಯಾವ ರೀತಿ ಸ್ಪ್ರೆಡ್ ಆಯಿತು ಅಂದರೆ ಫುಲ್ ಪ್ರೊಟೆಸ್ಟ್ಗಳು, ಫುಲ್ ರ್ಯಾಲಿಗಳು, ಎಲ್ಲ ರೀತಿ ಚಳುವಳಿಗಳು ನಡೆಯಕ್ಕೆ ಸ್ಟಾರ್ಟ್ ಆಯಿತು. ಅವ್ರು ಪಬ್ಲಿಷ್ ಮಾಡಿದಂತಹ ನ್ಯೂಸಿಂದ ಈ ಫಾರೂಕ್ ಚಿಸ್ಟಿ ಮತ್ತು ನಫೀಸ್ ಚಿಸ್ಟಿ ಅಂತ ಇದ್ರಲ್ಲ, ಅವರು ದೊಡ್ಡ ಮನೆತನಕ್ಕೆ ಸೇರಿದವರಿಬ್ಬರು, ಅವರಿಬ್ಬರು ಆ ರಿಪೋರ್ಟರ್ನ ಕೊಲೆ ಮಾಡೋಕ್ಕೆ ಯತ್ನ ಮಾಡ್ತಾರೆ. ಒಂದು ರಾತ್ರಿ ಅವನು ಗಾಡೀಲಿ ಹೋಗ್ಬೇಕಾದ್ರೆ, ರಿಪೋರ್ಟರ್ ಗಾಡೀಲಿ ಹೋಗ್ಬೇಕಾದ್ರೆ ನಫೀಸ್ ಚಿಸ್ಟಿ ಮತ್ತು ಫಾರೂಕ್ ಚಿಸ್ಟಿ ಬಂದ್ಬಿಟ್ಟು ಶೂಟ್ ಮಾಡ್ತಾರೆ. ಬಟ್ ಆ ವ್ಯಕ್ತಿ ಅಲ್ಲೇ ಕುಸಿದು ಬೀಳ್ತಾನೆ, ಮದನ್ ಸಿಂಗ್. ನಂತರ ಅವನು ಸತ್ತಿದ್ದಾನೆ ಅಂತ ತಿಳ್ಕೊಂಡು ಹೋಗ್ಬಿಡ್ತಾರೆ. ಅವಾಗ ಅವನು ಮದನ್ ಸಿಂಗು ಅಲ್ಲಿರ್ತಕ್ಕಂತಹ ಲೋಕಲ್ ಸಪೋರ್ಟ್ಸ್ ತಗೊಂಡು ಹಾಸ್ಪಿಟ್ಲಿಗೆ ದಾಖಲೆ ಆಗ್ತಾನೆ. ಹಾಸ್ಪಿಟ್ಲಿಗೆ ಸೇರಾದ್ಮೇಲೆ ಅಲ್ಲಿ ಗೊತ್ತಾಗುತ್ತೆ ಇವ್ರ ಕಡೆ ಹುಡುಗರಿಂದ ಇವನಿನ್ನ ಬದುಕಿದಾನೆ ಅಂತ. ಅವಾಗ ಇವ್ರ ಕಡೆ ಯಾರು ಫಾರೂಕ್ ಚಿಸ್ಟಿ ಮತ್ತೆ ನಫೀಸ್ ಚಿಸ್ಟಿ ಕಡೆ ಇದ್ದಂಥ ಹುಡುಗರುಗಳು ಹಾಸ್ಪಿಟ್ಲಿಗೆ ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಸ್ಪಿಟ್ಲಿಗೆ ಬಂದು ಮದನ್ ಸಿಂಗ್ನ ಶೂಟ್ ಮಾಡಿ ಸಾಯಿಸ್ತಾರೆ. ಅವರು ಸಾಯಿಸಿದ್ರಲ್ಲಿ ಮೇನ್ ಒಬ್ಬ ಅಕ್ಯೂಸ್ಡ್ ಸವಾಯ್ ಸಿಂಗ್, ಮಾಜಿ ಕೌನ್ಸಿಲರ್. ಈ ಸವಾಯ್ ಸಿಂಗ್ ಯಾರು ಅಂದ್ರೆ ರೆಸಾರ್ಟಲ್ಲಿ ಕೂತಿದ್ನಲ್ಲ ಟೀ ಕುಡ್ಕೊಂಡು, ಆ ಸವಾಯ್ ಸಿಂಗ್. ಇವನ್ನ ಸಾಯಿಸಿದಂತಹ ಇಬ್ರು ಸೂರ್ಯ ಪ್ರತಾಪ್ ಸಿಂಗ್ ಮತ್ತೆ ಧರ್ಮ ಪ್ರತಾಪ್ ಸಿಂಗ್, ಯಾಕೆ ಅವ್ರ ಮುಖದಲ್ಲಿ ನಗು ಇತ್ತು, ಯಾಕೆ ಅವ್ರ ಮುಖದಲ್ಲಿ ಒಂದು ತೃಪ್ತಿ ಇತ್ತು ಅಂದ್ರೆ ಇವರಿಬ್ರು ಬೇರೆ ಯಾರು ಅಲ್ಲ, ಮದನ್ ಸಿಂಗ್ ನ ಮಕ್ಕಳು. ಅವ್ರು ಸಾಯಿಸಿದಂತಹ ಮದನ್ ಸಿಂಗ್, ರಿಪೋರ್ಟರ್ ಮದನ್ ಸಿಂಗ್ ನ ಸಾವು ಅವ್ರಿಗೆ ಅನುಕೂಲ ಆಗಲಿಲ್ಲ. ಅವರು ಮದನ್ ಸಿಂಗ್ ನ ಸಾಯಿಸಿದ್ರು, ವ್ಯಕ್ತಿನ ಸಾಯಿಸಿದ್ರು, ವಿಷಯನ ಸಾಯಿಸಕ್ಕಾಗ್ಲಿಲ್ಲ. ವಿಷಯ ಪೂರ್ತಿ ದೇಶಾದ್ಯಂತ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆಗ ಪೊಲೀಸವರು ಅವರಷ್ಟಕ್ಕೆ ಅವರೇ ಕೇಸ್ನ ದಾಖಲೆ ಮಾಡಿಕೊಂಡ್ರು. ದಾಖಲೆ ಮಾಡಿಕೊಂಡು ಒಂದೊಂದೇ ಕೇಸ್ ತನಿಖೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ತನಿಖೆ ಮಾಡ್ತಾ 18 ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ. 18 ಆರೋಪಿಗಳನ್ನ ಕೋರ್ಟಲ್ಲಿ ಶಿಕ್ಷೆ ಆಗುತ್ತೆ. 18 ಆರೋಪಿಗಳಿಗೆ
ಕೋರ್ಟಲ್ಲಿ ಶಿಕ್ಷೆಗಳಾಗಿ ಆ 18 ಆರೋಪಿಗಳಲ್ಲಿ 8 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. 8 ಆರೋಪಿಗಳಲ್ಲಿ ಜೀವಾವಧಿ ಶಿಕ್ಷೆ ಆದಾಗ ಆ 8 ಆರೋಪಿಗಳಲ್ಲಿ ಮೇನ್ ಅಕ್ಯೂಸ್ಡ್ ಆಗಿರ್ತಕ್ಕಂತಹ ಫರೂಕ್ ಚಿಸ್ತಿ ಹೆಸರು ಇರಲ್ಲ. ಯಾಕೆ ಅಂದರೆ ಅವರು ವಾದ ಮಾಡಿಸ್ತಿದ್ದಂತಹ ಒಬ್ಬರು ಲಾಯರು ಫರೂಕ್ ಚಿಸ್ತಿನ ಇವನು ಮೆಂಟಲಿ ಅನ್ಸ್ಟೇಬಲ್ ಅಂತ ಪ್ರೂವ್ ಮಾಡಿರ್ತಾನೆ. ಆ ಮೆಂಟಲಿ ಅನ್ಸ್ಟೇಬಲ್ ಅಂತ ಪ್ರೂವ್ ಮಾಡಿರೋದ್ರಿಂದ ಅವ್ರ ಮೇಲೆ ಯಾವುದೇ ಥರ ಲೀಗಲ್ ಆ್ಯಕ್ಷನ್ಸ್ ತಗೊಂಡಿರಲ್ಲ. ಅದಾದ ಮೇಲೆ 2001 ರಾಜಸ್ಥಾನ್ ಹೈಕೋರ್ಟ್ ಏನು ಮಾಡ್ತು, ಈ 4 ಜನನ ಬಿಡುಗಡೆ ಮಾಡ್ತು. 8 ಜನದಲ್ಲಿ 4 ಜನನ ಬಿಡುಗಡೆ ಮಾಡಿಬಿಡ್ತು. ಅವ್ರಿಗೆ ಯಾವುದೇ ತಪ್ಪು ಇಲ್ಲ, ಎಲ್ಲ ಕೇಸ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಬಿಟ್ಟು 8 ಜನನ ಬಿಡುಗಡೆ ಮಾಡ್ತು. 4 ಜನನ ಬಿಡುಗಡೆ ಮಾಡ್ತು 2001ರಲ್ಲಿ. ಆಮೇಲೆ ಅಜ್ಮರ್ ಸ್ಕ್ಯಾಂಡಲ್ಲು ಯಾವ ರೀತಿ ಅಂದ್ರೆ ಇಡೀ ದೇಶಾದ್ಯಂತ ದಂಗೆ ಇರಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲಾ ಕಡೆ ಪ್ರೊಟೆಸ್ಟ್, ಎಲ್ಲಾ ಕಡೆ ಕ್ಯಾಂಡಲ್ ಮಾರ್ಚ್, ಎಲ್ಲಾ ಕಡೆ ರ್ಯಾಲಿಗಳು, ಎಲ್ಲಾ ಕಡೆ ಫುಲ್ ವಿಷಯ ಪೂರ್ತಿ ಬೆಂಕಿ ತರ ಆಡಕ್ ಸ್ಟಾರ್ಟ್ ಆಯ್ತು. ಅವಾಗ ಅಜ್ಮರ್ನಲ್ಲಿ 3 ದಿನ ಕರ್ಫ್ಯೂ ಹಾಕ್ತಾರೆ. ಅಜ್ಮರಲ್ಲಿ 3 ದಿನ ಕರ್ಫ್ಯೂ ಹಾಕಿದಾಗ ಆ ಇಶ್ಯೂ ಮತ್ತೆ ಸಿಸ್ಟಮ್ ತುಂಬಾ ಕೆಡ್ತಾ ಇದ್ದಾಗ ಅಲ್ಲಿರ್ತಕ್ಕಂಥ CM ಭೈರೋನ್ ಸಿಂಗ್ ಶೆಖಾವತ್ ಪೊಲೀಸ್ ಅವ್ರಿಗೆ ಆಕ್ಷನ್ ತಗೊಳ್ಳಿ ಅಂತ ಆರ್ಡರ್ ಮಾಡ್ತಾರೆ. SIT ದಾಖಲೆ ಮಾಡ್ತಾರೆ. SIT ತಂಡ ರಚನೆ ಮಾಡಿ ಅವರು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ ಆಕ್ಷನ್ ತಗೊಳ್ಳಿ ಅಂತ. ಬಟ್ ಪೊಲೀಸ್ ಅವರು ಆಕ್ಷನ್ ತಗೊಳ್ಳಲ್ಲ, ಡಿಲೇ ಮಾಡ್ತಾ ಇರ್ತಾರೆ. ಆ ಡಿಲೇ ಮಾಡೋ ಟೈಮಲ್ಲಿ ಏನಾಗುತ್ತೆ, ಈ ಆರೋಪಿಗಳು ಸಾಕ್ಷ್ಯ ನಾಶ ಮಾಡ್ತಾ ಇರ್ತಾರೆ. ಒಂದೊಂದೇ ಸಾಕ್ಷಿಗಳನ್ನ ನಾಶ ಮಾಡಿಕೊಂಡು ಕೋರ್ಟಲ್ಲಿ ಕೇಸು ಹಂಗೆ ಡ್ರ್ಯಾಗ್ ಆಗ್ತಾ ಹೋಗುತ್ತೆ. ಇದೇ ರೀತಿ ಡ್ರ್ಯಾಗ್ ಆಗ್ತಾ 2007 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನ್ ಮಾಡುತ್ತೆ, ಫರೂಕ್ ಚಿಸ್ತಿನ ಕ್ರಿಮಿನಲ್ ಅಂತ ಪ್ರೂವ್ ಮಾಡುತ್ತೆ. ಫರೂಕ್ ಚಿಸ್ತಿನ 2007 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕ್ರಿಮಿನಲ್ ಅಂತ ಪ್ರೂವ್ ಮಾಡಿ ಅವನ್ನ ಜೈಲಿಗೆ ಕಳಿಸ್ತಾರೆ. ಅಲ್ಲಿಗೆ ಕೇಸ್ ಕ್ಲೋಸ್ ಆಯ್ತು. ಬಟ್ 2013ರಲ್ಲಿ ಹೈಕೋರ್ಟ್ ಫರೂಕ್ ಚಿಸ್ತಿನ ರಿಲೀಸ್ ಮಾಡುತ್ತೆ. ಇವನು ಮಾಡಿರ್ತಕ್ಕಂತಹ ಕೃತ್ಯಕ್ಕೆ ಇವನು ತುಂಬಾ ಬೇಜಾನ್ ಶಿಕ್ಷೆ ಅನುಭವಿಸ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ರಿಲೀಸ್ ಮಾಡ್ತು. ಅವನು ಮಾಡಿದ ಕೃತ್ಯಕ್ಕೆ ಇಷ್ಟೇನಾ ಶಿಕ್ಷೆ? ಯಾವುದು ನ್ಯಾಯ ಇದು? ಎಷ್ಟೋ ವರ್ಷಗಳ ನಂತರ ಈ ಸ್ಕ್ಯಾಂಡಲ್ಗಳಾದ್ಮೇಲೆ ಆರೋಪಿಗಳು ಫ್ರೀಯಾಗಿ ಓಡಾಡ್ಕೊಂಡಿರ್ತಾರೆ. ಬಟ್ ಅದರಲ್ಲಿ ಶಿಕ್ಷೆ ಅನುಭವಿಸಿದಂತಹ ಹೆಣ್ಣು ಮಕ್ಕಳು ಕೋರ್ಟು ಕಚೇರಿ ಅಂತ ಅಲಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸತತ 32 ವರ್ಷಗಳ ನಂತರ ಆಗಸ್ಟ್ 20, 2024 6 ಜನನ್ನ ಜೀವಾವಧಿ ಶಿಕ್ಷೆ ದಾಖಲೆ ಆಗುತ್ತೆ. ಪೋಕ್ಸೋ ಕೋರ್ಟ್ನಲ್ಲಿ 6 ಜನಕ್ಕೆ ಜೀವಾವಧಿ ಶಿಕ್ಷೆ ದಾಖಲೆ ಆಗುತ್ತೆ. ಆದರೂ ಆ ಹೆಣ್ಣು ಮಕ್ಕಳಿಗೆ ಪೂರ್ತಿಯಾಗಿ ನ್ಯಾಯ ಸಿಕ್ಕಿಲ್ಲ ಇಲ್ಲಿವರೆಗೂ. ಇವಾಗ ಒಬ್ಬ ವ್ಯಕ್ತಿ ಮದುವೆ ಆಗಕ್ಕೆ ಹೋಗ್ತಿದ್ದಾನೆ ಅಂದಾಗ ಆ ವ್ಯಕ್ತಿ ಆ ಹುಡುಗಿದೊಂದು ಫೋಟೋನ ಅಲ್ಲಿರ್ತಕ್ಕಂತಹ ಪಬ್ಲಿಕ್ ತೋರಿಸಿ ಈ ಹುಡುಗಿ ವಿಷಯದಲ್ಲಿ ಸಿಗಾಕೊಂಡಿದ್ದಾಳ ಅಂತ ವೆರಿಫೈ ಮಾಡಿ ಮದುವೆ ಆಗುವಂತ ಪರಿಸ್ಥಿತಿ ಇವಾಗ್ಲೂ ಬಂದಿದೆ. ಇಲ್ಲಿವರೆಗೂ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿಲ್ಲ, ಕಂಪ್ಲೀಟ್ ಆಗಿ ನ್ಯಾಯ ಸಿಕ್ಕಿಲ್ಲ. ಇದು ಇನ್ನೊಂದು ಕೇಸ್ ಆಫ್ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್. ಇದೇ ರೀತಿ ಹೆಚ್ಚಿನ ನೈಜ ಘಟನೆಗಳ ಅಸಲಿ ಸತ್ಯವನ್ನು ತಿಳಿದುಕೊಳ್ಳಲು ಮತ್ತು ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ.